ನಮಸ್ಕಾರ. ರಂಗಿತರಂಗ ಜುಲೈ 3rd 2015 ರಿಲೀಸ್ ಆಗಿದ್ದು. ಸೊ ಈಗಾಗಲೇ H.K. ಪ್ರಕಾಶ್ ಅವ್ರ ಜೊತೆ ಹೇಗೆ ನಮ್ಮ ಸಂಬಂಧ ಬೆಳೀತು ಅನ್ನೋದನ್ನ ಹೇಳಿದ್ರು. ಎಲ್ರು ಹೇಳ್ದಾಗೆ ಪ್ರಕಾಶ್ ಅವ್ರ ಸೆಟ್ಗೆ ಅಷ್ಟಾಗಿ ಬರ್ತಾ ಇರ್ಲಿಲ್ಲ, ಹಿಂದಿಂದನೇ ಸಪೋರ್ಟ್ ಮಾಡ್ತಿದ್ರು ಯಾವಾಗ್ಲೂ. ಯಾವಾಗ ಒಂದ್ಸಲ ಖುಷಿಗೋಸ್ಕರ ಬಂದು ಹೋಗೋರು ಅಷ್ಟೇ. ಬಟ್ ಯಾವಾಗ ಬಂದ್ರು ಒಂದ್ ಸ್ಮೈಲ್ ಇರೋದು ಅವ್ರ ಮುಖದಲ್ಲಿ. ಸೊ ನಿರೂಪ್ ಹೇಳ್ದಾಗೇನೆ ರಿಲೀಸ್ ದಿವಸ ಕಪಾಲಿ ಥಿಯೇಟರ್, ಮೈನ್ ಥಿಯೇಟರ್, ನಮಗೆ ಜನ ಎಲ್ಲ ಆಚೆ ಬಂದವರೆಲ್ಲ ಆಲ್ಮೋಸ್ಟ್ ಅಂದ್ರೆ ಇಂಡಸ್ಟ್ರಿ ರಿಲೇಟೆಡ್ ಜನಗಳೇನೆ. ಎಲ್ರು ಬಂದು ಇಲ್ಲ ಅವಾರ್ಡ್ ಬರ್ಬೋದು, ಒಂದಷ್ಟು ಕ್ರಿಟಿಕ್ಸ್ ಹೊಗಳಬಹುದು, ಬಟ್ ಪೋಸ್ಟರ್ ದುಡ್ಡು ವಾಪಸ್ ಬರಲ್ಲ ಅಂದ್ರು. ನನಗೆ ಶಾಕ್ ಆಗೋಯ್ತು. ಬಿಕಾಸ್ ನಾನು US ಅಲ್ಲಿ ಕೆಲಸ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಅಂಡ್ ನನ್ನ ವೈಫ್ ಪ್ರಾಮಿಸ್ ಮಾಡಿದ್ದೆ. ಅವ್ರು ಹೇಳಿದ್ರು ನನಗೆ, ಸಿನಿಮಾ ಗೆದ್ರೆ ನಾನು ಇಂಡಿಯಾಗೆ ಬರ್ತೀನಿ, ಸೋತ್ರೆ ನೀನು ವಾಪಸ್ ಬರ್ಬೇಕು ಅಂತ. ನನ್ನ ತಲೆಯಲ್ಲಿ ಇವಾಗ ನಾನು ವಾಪಸ್ ಹೋಗ್ಬಿಟ್ಟು ಏನ್ ಕೆಲಸ ಮಾಡೋದಲ್ಲಿ, ಬಿಟ್ಬಿಟ್ಟು ಬೇರೆ ಬಂದ್ಬಿಟ್ಟಿದ್ದೀನಿ, ಕ್ವಿಟ್ ಮಾಡ್ಬಿಟ್ಟಿದ್ದೀನಿ ಕಂಪ್ನಿನ, ಏನ್ ಮಾಡೋದು ಅಂತ ಅದೇ ತಲೆಯಲ್ಲಿ ನನಗೆ. ಬಿಕಾಸ್ ನನಗೆ ಆ ರಿಯಾಕ್ಷನ್ ಅಲ್ಲೇನೆ ನನಗೆ ಸಿನಿಮಾ ಮುಗೀತು ಅಂತ ಅನ್ನಿಸ್ತು. ಮಧ್ಯದಲ್ಲಿ ಒಂದ್ ಜಾಗದಲ್ಲಿ ಕೂತಿದ್ದೀನಿ, ಯಾರೋ ಥಿಯೇಟರ್ ಓನರ್ದು ಅಸಿಸ್ಟೆಂಟ್ ಯಾರೋ ಕರೆದ್ಬಿಟ್ಟು ಟ್ರಿಮ್ ಮಾಡಿ ಸಿನಿಮಾ ಓಡಲ್ಲ ಇಲ್ಲ ಅಂದ್ರೆ ಅಂದ್ರು. ನಾನು ಏನ್ ಟ್ರಿಮ್ ಮಾಡೋದು, ಏನ್ ಮಾಡೋದು, ಇಷ್ಟೆಲ್ಲ ಕೆಲಸ ಮಾಡಿ ಇನ್ನೇನ್ ಮಾಡೋದು ಅಂತ ಹೇಳ್ಬಿಟ್ಟು ಕೂತಿದ್ದೆ. ಅವ್ರು ನಮ್ಮ ತಂದೆ ಬಂದು ಹೇಳಿದ್ರು, ನೀವು ಇಷ್ಟು ದಿನ ತಲೆ ಕೆಡಿಸ್ಕೊಂಡೇನೋ ಎಡಿಟ್ ಮಾಡಿ ಇದೇ ಪರ್ಫೆಕ್ಟ್ ವರ್ಷನ್ ಅಂತ ಮಾಡಿದೀರಾ, ಇವಾಗ ನೀವು ರೀಎಡಿಟ್ ಮಾಡಿ ಮಾಡಿದ್ರು ಇನ್ನೊಂದು 4-5 ದಿನ ಬೇಕು, ಅಷ್ಟ್ರಲ್ಲಿ ಸಿನಿಮಾ ಕತೆ ಮುಗ್ದೋಗಿರುತ್ತೆ. ಸೊ ಕಾನ್ಫಿಡೆನ್ಸ್ ಇಟ್ಕೊಂಡು ಮುಂದಕ್ಕೆ ಹೋಗೋಣ ಅಂದ್ರು. ಅಂಡ್ ಅವಾಗ ಪ್ರಕಾಶ್ ಅವ್ರ ಸುಮ್ಮನೆ ಸ್ಮೈಲ್ ಮಾಡಿದ್ರು, ಹೊರಟ್ಬಿಟ್ರೆ ಏನೋ ಹೇಳಿಲ್ಲ. ಸೊ ನೆಕ್ಸ್ಟ್ ದಿನ ಬೆಳಿಗ್ಗೆ ಎದ್ಬಿಟ್ಟು ರಿವ್ಯೂಸ್ ನೋಡ್ತೀನಿ. ರಿವ್ಯೂಸ್ ಆರ್ ಫೇವರೇಬಲ್, ಬಟ್ ನನಗೆ ಅದ್ರಲ್ಲಿ ಬರೀ ನೆಗೆಟಿವೇ ಕಾಣ್ತದೆ. ಅವಾಗ ನಿರೂಪ್ ಹೇಳ್ದೆ, ನನಗೆ ಸ್ಟ್ರೆಂತ್ ಇಲ್ಲ ಹೋಗಕ್ಕೆ, ನೀನ್ ಹೋಗು ಥಿಯೇಟರ್ ವಿಸಿಟ್ ಮಾಡ್ಕೊ ಅಂತ. ನಿರೂಪ್ ಥಿಯೇಟರ್ ಹೋಗ್ಬಿಟ್ಟು ಅಲ್ಲಿ ನಮ್ ಪೋಸ್ಟರ್ ಇರ್ತಾ ಇರ್ಲಿಲ್ಲ. ಅವಾಗೆಲ್ಲ ಸ್ವಲ್ಪ ಮಲ್ಟಿಪ್ಲೆಕ್ಸಸ್ ಅಲ್ಲಿ ಕನ್ನಡ ಪೋಸ್ಟರ್ಸ್ ಇರ್ತಾ ಇರ್ಲಿಲ್ಲ, ಶೋಸ್ ಜಾಸ್ತಿ ಇರ್ತೀವಿ. ಇವತ್ತು ಪ್ರಾಬ್ಲಮ್ ಇದೆ, ಬಟ್ ಅವತ್ತು ಪೋಸ್ಟರ್ ಇರ್ತಾ ಇರ್ಲಿಲ್ಲ ನಮ್ದು. ಸೊ ಅವ್ನು ಹೋಗೋದು, ಟ್ರೈಲರ್ ತೋರಿಸೋದು, ಲೈನಲ್ಲಿ ನಿಂತವ್ರಿಗೆ ನಮ್ ಸಿನಿಮಾ ನೋಡಿ ಇಷ್ಟ ಆಗಿಲ್ಲ ಅಂದ್ರೆ ಆಚೆ ಬಂದಾಗ ದುಡ್ಡು ವಾಪಸ್ ಕೊಡ್ತೀನಿ ಅನ್ನೋದು. ನಾನು ಮನೇಲಿ ಕೂತ್ಕೊಂಡು ಲ್ಯಾಪ್ಟಾಪ್ ಮುಂದೆ ಸಿಸ್ಟಮ್ ಮುಂದೆ ಕೂತ್ಕೊಂಡು ಎಲ್ಲ ಏನ್ ಐಡಿಯಾ ಮಾಡೋದು ಇದಕ್ಕೆ ಅಂತ ಸೋಷಿಯಲ್ ಮೀಡಿಯಲ್ಲಿ ಅವಾಗ ಬಂದಿದ್ದ ಐಡಿಯಾಗಳು ಇವತ್ತಿಗೂ ಯೂಸ್ ಆಗ್ತಾ ಇರೋದೆಲ್ಲ. ಬುಕ್ ಮೈ ಶೋ ಹೋಗೋದು, ಸ್ಕ್ರೀನ್ ಶಾಟ್ ತೆಗೆಯೋದು, ಹೌಸ್ಫುಲ್ ಆಗಿರೋದನ್ನೆಲ್ಲ ಹಾಕೋದು, ರೆಡ್ ಇರೋದೆಲ್ಲ ಹಾಕೋದು. ಯಾರೋ ಕಳ್ಸೋರು IMDb 9.7 ರೇಟಿಂಗ್ ಇತ್ತು ಅವತ್ತಿಗೆ. ನಾನು IMDb ಇಷ್ಟೊಂದು ರೇಟಿಂಗ್ ಬಂತ ಅಂತ ಹೇಳ್ಬಿಟ್ಟು ಅದನ್ನ ಪೋಸ್ಟ್ ಮಾಡಿದೆ. ಅವತ್ತಿಂದ ಐ ಥಿಂಕ್ ದ ಟ್ರೆಂಡ್ ಸ್ಟಾರ್ಟೆಡ್ ಫ್ರಮ್ ದೇರ್, IMDb ರೇಟಿಂಗ್ ಹಾಕುವಂಥದ್ದು. ಸೊ ಈ ತರದೆಲ್ಲ ಮಾಡಿ ಸಂಡೇಗೆ ನನಗೆ ಪ್ರಕಾಶ್ ಅವ್ರು ಕಾಲ್ ಮಾಡಿದ್ರು. ಅವ್ರು ಅದ್ವರೆಗೂ ಸಿನಿಮಾನೇ ನೋಡಿರ್ಲಿಲ್ಲ. ಇನ್ಫ್ಯಾಕ್ಟ್ ಅವ್ರ ಸಿನಿಮಾ ಕಥೆನೂ ಕೇಳಿರ್ಲಿಲ್ಲ. ನಾನು ಅವ್ರಿಗೆ ಸಿನಿಮಾದ ಓಪನಿಂಗ್ ಸೀನ್, ಪ್ರೆಗ್ನೆಂಟ್ ವುಮನ್ ಕಾರಲ್ಲಿ ಬರೋದೊಂದು ಸೀನ್ ಹೇಳಿದ್ದೆ. ಆಮೇಲೆ ಹಾಡುಗಳನ್ನ ಅವತ್ತು ಬರ್ದಿದ್ದೆ, ಅದನ್ನೆಲ್ಲ ಹಾಡು ಕೇಳಿಸ್ತೆ. ಕೇಳ್ಬಿಟ್ಟು ಅವರು ಇದೆಲ್ಲ ಕೇಳಿದಾಗ ರಾಜ್ಕುಮಾರ್ ಅವರ ಟೈಮ್ದು ಹಾಡುಗಳನ್ನ ಕೇಳ್ದಂಗ ಆಗ್ತದೆ, ನನಗೆ ಸಿನಿಮಾ ಮಾಡೋಣ ಅಂದ್ರು. ಅಷ್ಟು ಕೇಳಿ ಸಿನಿಮಾ ಮಾಡಿ, ಅಂಡ್ ಸಿನಿಮಾ ರಿಲೀಸ್ ಆಗಿ 2 ದಿನ ಆದ್ಮೇಲೆ ಅದನ್ನ ನೋಡಿ ನನಗೆ ಫೋನ್ ಮಾಡಿ, ಏನ್ ಸಿನಿಮಾ ಮಾಡಿದಿರೋ ತುಂಬಾ ಖುಷಿ ಆಯ್ತು ನನಗೆ ಅಂತ ಸಂಡೇ ಹೇಳಿದ್ರು. ಬಿಕಾಸ್ ಅವಾಗ ಜಸ್ಟ್ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗಕ್ ಶುರು ಆಯ್ತು, ಜನ ನೋಡಕ್ ಶುರು ಮಾಡಿದ್ರು. ಅವಾಗ ಅವರು ಒಂದು ನಿಮ್ದಿಯಾಗಿ ಸಿನಿಮಾನ ನೋಡ್ಬಿಟ್ಟು ನಂಗೆ ಕಾಲ್ ಮಾಡಿದ್ರು. ಸೊ ಥ್ಯಾಂಕ್ ಯು ಸರ್, ಇಟ್ ವಾಸ್ ಅ ಗ್ರೇಟ್ ಅಸೋಸಿಯೇಷನ್. ಅಂಡ್ ಐ ಥಿಂಕ್ ಆ ಒಂದು ಪಾಸಿಟಿವ್ ಎನರ್ಜಿಯಿಂದಾಗಿ ಇವತ್ತು ಬಂದಿಲ್ಲಿ ಕೂತಿದ್ದೀವಿ ನಾವು. ಹಾಗೆ ಅಫ್ಕೋರ್ಸ್ ನಿರೂಪ್, ರಾಧಿಕಾ ಅಂಡ್ ಅವಂತಿಕಾ, ನಾವು ಥ್ರೂಔಟ್ ದ ಫಿಲ್ಮ್ ಅವ್ರ ಶೂಟ್ ಇತ್ತು, ಅವ್ರ ಸೀನ್ ಇತ್ತೋ ಇಲ್ವೋ, ಅವರು ಸೆಟ್ ಅಲ್ಲಿ ಇರೋರು, ಯಾವಾಗ ಯಾರನ್ನ ಕರೀತೀನಿ ಅವ್ರು ಬಂದು ಆಕ್ಟ್ ಮಾಡ್ಬೇಕು. ಅಂಡ್ ಅವತ್ತಿಗೆ ನಮ್ಮ ಒಂದು ಸೋಲ್ ಏಮ್ ಏನಿದೆ ಅಂದ್ರೆ, ನಾವೇನ್ 10 ರೂಪಾಯಿ ಖರ್ಚು ಮಾಡಿದ್ರೆ ಅದು ಸ್ಕ್ರೀನ್ ಮೇಲೆ ಕಾಣ್ಬೇಕು ಅಂತ. ಸೊ ಕ್ಯಾರವನ್ ಇರ್ತಾ ಇರ್ಲಿಲ್ಲ, ಇನ್ನೊಂದು ಇರ್ತಾ ಇರ್ಲಿಲ್ಲ, ಏನೇ ಇದ್ರು ಅದೆಲ್ಲ ಸಿನಿಮಾ, ಏನ್ ಟೈಮ್ ವೇಸ್ಟ್ ಮಾಡಂಗಿಲ್ಲ. ಸೊ ಇವರು ರಾಧಿಕಾ ಹೇಳಿದ್ರು ನಾನು ಡ್ರೈವರ್ ಆಗಿ ಇದ್ದೆ ಸಿನಿಮಾಗೆ ಅಂತ. ಬಟ್ ಲಿಟ್ರಲಿ ಐ ವಾಸ್ ಅ ಡ್ರೈವರ್. ಬಿಕಾಸ್ ಅಗೇನ್ ಟು ಸೇವ್ ಬಜೆಟ್ ನಾವೇನ್ ಮಾಡ್ತಾ ಇದ್ವಿ, ಶೂಟಿಂಗ್ ಗೆ ನಮ್ಮ ಕಾರ್ಗಳನ್ನ ನಾವೇ ಡ್ರೈವ್ ಮಾಡ್ಕೊಂಡು ಹೋಗೋದು. ಅಂಡ್ ಶೂಟಿಂಗ್ ಕಂಟಿನ್ಯೂಸ್ ನಾವು 6 to 2 ಶೂಟ್ ಮಾಡೋದು. ಮುಗಿಸ್ಬಿಟ್ಟು ಲಾಸ್ಟ್ ಡೇ 6 o'clock ಪ್ಯಾಕಪ್ ಮಾಡಿದ್ರೆ ಹೋಟೆಲ್ ಬಿಲ್ ಎಕ್ಸ್ಟ್ರಾ ಮಾಡೋದು, ಇವತ್ತೇ ಹೊರಡೋಣ ಅಂತ ರಾತ್ರಿ ಹೊರಡೋದು. ಸೊ ಹಿಂಗ್ ಮಾಡ್ಕೊಂಡು ವಿಲಿಯಂಗೂ ಗೊತ್ತಿದೆ, ಅದೇ ವಿಲಿಯಂ ಆಗ್ಲೇ ಮಾತಾಡಿದ್ದು ಅದ್ರ ಬಗ್ಗೆ. ಸೊ ಡ್ರೈವ್ ಮಾಡ್ತಾ ಇರ್ತೀವಿ, ಡ್ರೈವ್ ಮಾಡ್ಬೇಕಾದ್ರೆ ರೋಡಲ್ಲಿ ಹೋಗ್ತಾ ಇರ್ತೀವಿ, ಸಡನ್ಲಿ ಶಿಪ್ ಅಲ್ಲಿ ಹೋಗ್ತಾ ಇದೀನಿ, ಶಿಪ್ ಇಂದ ಹತ್ಕೊಂಡು ನಂಗೆ ಏರೋಪ್ಲೇನ್ ಹತ್ತಿದೀನಿ, ಕಣ್ಣಿಂಗ್ ತೆಗೆದ್ರೆ ರೋಡ್ ಹೋಗ್ತಾ ಇದೀನಿ ಮತ್ತೆ. ಸೊ ಈ ತರ ಎಲ್ಲ ಡ್ರೈವ್ ಮಾಡ್ತಾರೆ. ಒಂದ್ಸಲ ನಾನು ವಿಲಿಯಂ ಡ್ರೈವ್ ಮಾಡ್ತಾ ಇದೀವಿ, ಒಂದು ಡೆನಾನ ಸಾಂಗ್ ಗೆ ಒಂದಷ್ಟು ಮಾಂಟೇಜ್ ಶೂಟ್ ಮಾಡ್ಬೇಕು ನಮ್ಗೆ. ಸೊ ನಾವಿಬ್ರು ಹೋಗ್ತಾ ಇದೀವಿ, ಜೋರ್ ನಿದ್ದೆ ಬರ್ತಾ ಇದೆ ನನಗೆ. ವಿಲಿಯಂ ಡ್ರೈವ್ ಮಾಡಕ್ ಹೇಳ ಅಂತ ನೋಡ್ತೀನಿ, ವಿಲಿಯಂ ಗೊರ್ಗೆ ಹೊಡಿತಾರೆ ಪಕ್ಕದಲ್ಲಿ. ಈಗ ಏನ್ ಮಾಡೋದು, ಸರಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದೀನಿ. ಸಡನ್ ಆಗಿ ಯಾರೋ ನನ್ನ ಮೇಲೆ ಬಿದ್ದಂಗಾಯ್ತು. ನೋಡಿದ್ರೆ ನಿದ್ದೆಯಿಂದ ಎದ್ರೆ ವಿಲಿಯಂ ನಿದ್ದೆ ನನ್ನ ಮೇಲೆ ಬಿದ್ದಿದ್ದಾರೆ. ಸೊ ಅದಾದ್ಮೇಲೆ
ಇಬ್ರು ಇಳಿದು ಮುಖ ಎಲ್ಲ ತೊಳ್ಕೊಂಡು ವಿಲಿಯಂ ಮಾತಾಡ್ಸಿ, ವಿಲಿಯಂ ನನ್ಗೆ ಆಗೋದಿಲ್ಲ ಡ್ರೈವ್ ಮಾಡಕ್ಕೆ ಅನ್ಕೊಂಡು. ಸೊ ಈ ತರ ಎಲ್ಲ ಸರ್ಕಸ್ ಮಾಡ್ಕೊಂಡು ಮಾಡಿದ್ವಿ. ಸೊ ಅದರಲ್ಲಿ ನನಗೆ ಅಫ್ಕೋರ್ಸ್ ಮೈ ಆಕ್ಟರ್ಸ್ ನಿರೂಪ್, ರಾಧಿಕಾ ವಂತಿಕಾ ಸಪೋರ್ಟ್ ವಾಸ್ ಇಮೆನ್ಸ್. ಎಲ್ಲೂನು ತೊಂದರೆ ಕೊಟ್ಟಿಲ್ಲ ಅಂಡ್ ಪ್ರಿಪೇರ್ಡ್ ಆಗಿ ಬರೋರು. ಫಸ್ಟ್ ಟೈಮ್ ಆಕ್ಟರ್ಸ್ ಆದ್ರೂ ಯಾವ್ದು ಆಕ್ಟರ್ಸ್ ಇಂದ ರೀಟೇಕ್ ಅಂತ ಯಾವತ್ತೂ ಆಗ್ತಾ ಇರ್ಲಿಲ್ಲ. ಈಗ ಟ್ರೇಲರ್ ಅಲ್ಲೂ ನೀವು ನೋಡಿದ್ರಿ, ಕೊನೆಯಲ್ಲಿ ನಿರೂಪ್, ಅವಂತಿಕಾ, ರಾಧಿಕಾದು ಪೋಸ್ಟ್ ಬಂತು ಒಂದು. ಸೊ ಆ ಕಾಣಿಸೋ 3 ಸಿಂಹ ಅವ್ರು 3 ಜನ ಆದ್ರೆ ಕಾಣ್ದೇ ಇರೋ 4ನೇ ಸಿಂಹ ಸಾಯಿ ಕುಮಾರ್ ಸರ್. ಅವರು ನಮಗೆ ಒಂದು ತುಂಬಾ ದೊಡ್ಡ ಚಾಲೆಂಜ್ ಏನಿದ್ದು ಅಂದ್ರೆ ಸಾಯಿ ಕುಮಾರ್ ಸರ್ನ ಜಾಸ್ತಿ ಪ್ರಮೋಟ್ ಮಾಡಕ್ಕಾಗಲ್ಲ ನಾವು. ಬಟ್ ಅವರೊಬ್ಬರೇ ನಮ್ಮ ಸಿನಿಮಾದಲ್ಲಿ ಯಾರೊಂದು ಗೊತ್ತಿರೋದು, ನಾವ್ ಯಾರೊಂದು ಗೊತ್ತಿಲ್ಲ. ಬಟ್ ಆದ್ರೂ ನಾನು ಅವ್ರನ್ನ ತುಂಬಾ ನಾನು ಪ್ರಮೋಟ್ ಮಾಡಕ್ ಹೋದ್ರೆ ಜನಕ್ಕೆ ಎಲ್ಲಿ ಟ್ವಿಸ್ಟ್ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನ ಆದಷ್ಟು ಪೋಸ್ಟರ್ಸ್ ಎಲ್ಲ ಅವಾಯ್ಡ್ ಮಾಡಿ ತುಂಬಾ ಸಟಲ್ ಟ್ರೇಲರ್ ಕಮ್ಮಿ ಇಟ್ಕೊಂಡು ಪ್ಲಾನ್ ಮಾಡ್ಕೊಂಡು ಹೋದೆ. ಅಂಡ್ ನನ್ನ ಲೈಫ್ ಅಲ್ಲಿ, ಬೇರೆಯವ್ರು ನೋಡಿರ್ಬೋದೇನೋ, ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ನಾನು ಒಂದು ವಿಲನ್ ಎಂಟ್ರಿಗೆ ವಿಸಿಲ್ ಹೊಡೆದಿದ್ದು ನೋಡಿದ್ದು ರಂಗಿತ್ ನಗರಲ್ಲಿ. ಸೊ ಎಲ್ಲ ಥಿಯೇಟರ್ ವಿಸಿಟ್ಸ್ ಮಾಡ್ತಾ ಇದ್ದ ನಾವು ಆ ಟೈಮಲ್ಲಿ. ಯೂಶಲಿ ಐದರ್ ಇಂಟರ್ವಲ್ ಪಾಯಿಂಟ್ ಅಥವಾ ಸಿನಿಮಾ ಎಂಡಿಂಗ್ ಟೈಮ್ಗೆ ಹೋಗಿ ಅಲ್ಲಿ ಆಡಿಯನ್ಸ್ ರಿಯಾಕ್ಷನ್ ನೋಡ್ಕೊಂಡು ಅವ್ರನ್ನ ಮಾತಾಡ್ಸ್ಕೊಂಡು ಹೊರಡ್ತಾ ಇದ್ದ. ಒಂದು ಐ ಥಿಂಕ್ ಶಿವಮೊಗ್ಗದಲ್ಲಿ ನಾನು ಇನ್ನು ಸ್ವಲ್ಪ ಬೇಗ ರೀಚ್ ಆಗ್ಬಿಟ್ಟ, ನಮ್ಗೆ ಟೈಮಿಂಗ್ಸ್ ರಾಂಗ್ ಕೊಟ್ಟಿದ್ರು, ಬೇಗ ರೀಚ್ ಆದಾಗ ಅಲ್ಲಿ ಪ್ರೊಜೆಕ್ಷನ್ ಮಾಡೋರೊಬ್ರು ವಯಸ್ಸಾಗಿರೋರು ಬಂದ್ಬಿಟ್ಟು, ಸರ್ ಏನ್ ಸಿನಿಮಾ ಮಾಡಿದಾರೆ ಸರ್, ಸೌಂಡ್ ಎಷ್ಟು ಚೆನ್ನಾಗಿದೆ ಸರ್, ನಾನು ಅಲ್ಲಿ ಕೂತ್ಕೊಂಡು ಹಾರರ್ ಸೀನ್ ಬಂದಾಗ ಜಾಸ್ತಿ ಮಾಡ್ತೀನಿ, ಬೇರೆ ಸೀನ್ ಬಂದಾಗ ಕಮ್ಮಿ ಮಾಡ್ತೀನಿ, ಅಂಡ್ ಯಾರಾದ್ರೂ ಸಾಂಗ್ ಟೈಮ್ ಅಲ್ಲಿ ಆಚೆ ಬರಕ್ ನೋಡಿದ್ರೆ ಹೋಗಿ ವಾಪಸ್ ಕಳಿಸ್ತೀನಿ ಅಂತೆಲ್ಲ ಅಂದ್ರು. ತುಂಬಾ ಖುಷಿ ಆಯ್ತು ಅಂತ ಒಬ್ರು ಸೀನಿಯರ್ ಪ್ರೊಜೆಕ್ಷನಿಸ್ಟ್ ಹತ್ರ ಹೇಳಿದ್ದು. ಸೊ ಸರ್ ಒಂದ್ಸಲ ಒಳಗಡೆ ಹೋಗಿ ನೋಡಿ ಸರ್ ಅಂದ್ರು. ಹೋದೆ. ಆ ಟೈಮ್ ನಾನು ಹೋಗೋ ಟೈಮ್ ಕರೆಕ್ಟ್ ಆಗಿ ಸಾಯಿ ಕುಮಾರ್ ಸರ್ದು ಟ್ರಾನ್ಸ್ಫಾರ್ಮೇಶನ್ ಸೀನ್ ಅವರು ಚಕ್ ಅಂತ ಹಿಂಗೆ ಸ್ಟಾರ್ಟ್ ಆಗ್ತದೆ. ಅಂಡ್ ಅದು ಸ್ಟಾರ್ಟ್ ಆದಾಗ ಜನ, ಅಫ್ಕೋರ್ಸ್ ನಾವು ಬರಿಬೇಕಾದ್ರೆ ಈಸ್ ಅ ವಿಲನ್, ಇವಾಗ ಹೀರೋಯಿನ್ ನ ಕಿಡ್ನಾಪ್ ಮಾಡಿದಾರೆ, ಇದೆಲ್ಲ ಬರ್ದಿದೀವಿ. ಬಟ್ ಅಲ್ಲಿ ರಿಯಾಕ್ಷನ್ ನೋಡ್ಬಿಟ್ಟು ನಂಗೆ ಶಾಕ್ ಆಗೋಯ್ತು. ಅಂದ್ರೆ ವಿಸಿಲ್ ಹೊಡಿತಾ ಇದಾರೆ, ಕಿರ್ಚಾಡ್ತಾ ಇದಾರೆ, ಅಂಡ್ ನನಗೆ ಗೂಸ್ ಬಂಪ್ ಬಂದ್ಬಿಡ್ತು. ಅಂಡ್ ಥ್ರೂ ಔಟ್ ದಟ್ ಕ್ಲೈಮ್ಯಾಕ್ಸ್, ಇನ್ಫ್ಯಾಕ್ಟ್ ನಾವೆಲ್ಲ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿ, ಐ ಹ್ಯಾವ್ ಅ ಪ್ರಾಬ್ಲಮ್, ನನಗೆ ಏನೇ ಸೀನ್ ತೆಗೆದ್ರು ನನಗೆ ಇಷ್ಟ ಆಗೋದಿಲ್ಲ, ಇನ್ನೂ ಚೆನ್ನಾಗಿ ತೆಗಿಬೇಕಿತ್ತು, ಇದು ಏನಿದು ಹಿಂಗ್ ಬಂದಿದೆ ಅಂತ. ಸೊ ನನ್ ಕ್ಲೈಮ್ಯಾಕ್ಸ್ ಯಾಕೆ ಇಷ್ಟ ಆಗ್ತಾ ಇರ್ಲಿಲ್ಲ ಅಂದ್ರೆ, ನಾವು ಆಕ್ಚುಲಿ ನೈಟ್ ಅಲ್ಲಿ ಶೂಟ್ ಮಾಡ್ಬೇಕಿತ್ತು, ಬಟ್ ಡ್ಯೂ ಟು ಸರ್ಟನ್ ಇಶ್ಯೂಸ್ ನನಗೆ ಆಗ್ತಾ ಇಲ್ಲ. ಸೊ ಡೇ ನಲ್ಲಿ ಶೂಟ್ ಮಾಡ್ಬಿಟ್ಟಿದ್ದೆ. ನನ್ಗೆ ಅದೆಲ್ಲ ತಲೆಯಲ್ಲಿ. ಬಟ್ ಆಡಿಯನ್ಸ್ ಅದನ್ನೆಲ್ಲ ಯಾವ್ದು ನೋಟಿಸೇ ಮಾಡ್ತಾ ಇಲ್ಲ. ಆ ಪರ್ಫಾರ್ಮೆನ್ಸ್ ನ ನೋಟಿಸ್ ಮಾಡ್ತಾ ಇದಾರೆ ಅಂಡ್ ಅದನ್ನ ಎಂಜಾಯ್ ಮಾಡ್ತಾ ಇದಾರೆ. ಸೊ ದ ಫಸ್ಟ್ ಟೈಮ್ ಐ ನರೇಟೆಡ್ ಟು ಸಾಯಿ ಕುಮಾರ್ ಸರ್ ಲಿಮಿರಿಡಿಯನ್ ಅಲ್ಲಿ, ಅದೇ ಅವ್ರು ಹೇಳಿದಾಗ ಲ್ಯಾಪ್ಟಾಪ್ ಎತ್ಕೊಂಡು ಹೋಗಿ ಎಲ್ಲ ನರೇಟ್ ಮಾಡಿದೆ. ನಾನು ಫುಲ್ ಸ್ಟೋರಿ ಹೇಳಿರ್ಲಿಲ್ಲ ಅವ್ರಿಗೆ, ಅವರ ಪೋರ್ಷನ್ಸ್ ಮಾತ್ರ ಹೇಳಿದ್ದೆ. ಸೊ ಒರಾಯನ್ ಮಾಲ್ ಅಲ್ಲಿ ಐ ಥಿಂಕ್ 3-4 ಡೇಸ್ ಆದ್ಮೇಲೆ ಸರ್ ಬಂದ್ರು ಅಂಡ್ ಅವ್ರಿಗೆ ಸೀಟ್ ಮಾಡ್ಸಕ್ ನಮ್ಗೆ ಆಗಿಲ್ಲ, ಎಲ್ಲ ಮಧ್ಯದಲ್ಲಿ ಕೂತ್ಕೊಂಡು ನೋಡಿದ್ರು, ಬಿಕಾಸ್ ಫುಲ್ ಹೌಸ್ಫುಲ್ ಆಗ್ಬಿಟ್ಟಿತ್ತು. ಆ ಟೈಮ್ ಅಲ್ಲಿ ಆಚೆ ಬಂದ್ರು, ಫಿಲ್ಮ್ ಮುಗಿಸ್ಕೊಂಡು ನಾವು ಆಚೆ ವೇಟ್ ಮಾಡ್ತಾ ಇದ್ದ. ಭಯ್ಯ ಏನ್ ಭಯ್ಯ ಅಂತ ಅಂದ್ರೆ, ಹಿ ವಾಸ್ ಶಾಕ್ಡ್, ಹಿ ಡಿಡ್ ನಾಟ್ ಎಕ್ಸ್ಪೆಕ್ಟ್ ರೆಸ್ಟ್ ಆಫ್ ದ ಫಿಲ್ಮ್ ಹಿಂಗಿರುತ್ತೆ ಅಂತ. ಸೊ ಹಾಗೆ ದಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಸಾಯಿ ಕುಮಾರ್ ಸರ್. ಇನ್ಫ್ಯಾಕ್ಟ್ ಸರ್ ಹೇಳಿದ್ರು ಇವಾಗ ನಿರೂಪ್ ಜೊತೆ ಕೆಲಸ ಮಾಡ್ತಾ ಇದಾರೆ, ನೆಕ್ಸ್ಟ್ ಆಲ್ರೆಡಿ ರೆಡಿ ಆಗ್ತಾ ಇದೆ ಸತ್ಯ ಸನ್ ಆಫ್ ಹರೀಶ್ ಚಂದ್ರ.